ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಪೊಲೀಸ್ ಪೇದೆಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಆತ್ಮಹತ್ಯೆಗೆ ಕಾರಣ ಅವರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿದ್ರಂತೆ. ವ್ಯಸನ ಮುಕ್ತ ಕೇಂದ್ರಕ್ಕೆ ದಾಖಲಿಸಲಾಗಿತ್ತಂತೆ. ಶರಣಪ್ಪ ಉಪ್ಪಾರ್ ಅವರನ್ನು 49 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾಗಿದ್ದಾರೆ ಪೊಲೀಸ್ ಪೇದೆ ಶರಣಪ್ಪ ಉಪ್ಪಾರ್. ಕುಷ್ಟಗಿಯಲ್ಲಿರುವಂತಹ ವ್ಯಸನ ಮುಕ್ತ ಕೇಂದ್ರದಲ್ಲಿ ನಡೆದಂತಹ ಘಟನೆ ಇದು. ಮುನಿರಾಬಾದ್ IRBಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಶರಣಪ್ಪ. ಮದ್ಯ ವ್ಯಸನದ ಹಿನ್ನೆಲೆಯಲ್ಲಿ ವ್ಯಸನ ಮುಕ್ತ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಇವರನ್ನು ಬಿಟ್ಟಿದ್ರಂತೆ. ವ್ಯಸನದಿಂದ ಇವರನ್ನು ಮುಕ್ತಿಗೊಳಿಸುವಂತಹ ನಿಟ್ಟಿನಲ್ಲಿ ಅಡ್ಮಿಷನ್ ಮಾಡಿಸಿದ್ರಂತೆ. 2 ದಿನಗಳ ಹಿಂದೆ ನನಗಿಲ್ಲಿರೋದಕ್ಕಾಗ್ತಿಲ್ಲ, ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮನೆಯವರಿಗೆ ಕರೆ ಮಾಡಿದ್ರು. ಮನೆ ಕರೆದುಕೊಂಡು ಹೋಗದ ಹಿನ್ನೆಲೆಯಲ್ಲಿ ಈಗ ನೇಣಿಗೆ ಕೊರಳೊಡ್ಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಪ್ಪಳದ ಕುಷ್ಟಗಿಯಲ್ಲಿ ನಡೆದಂತಹ ಘಟನೆ ಇದು. ಪೊಲೀಸ್ ಪೇದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಇದು. ವ್ಯಸನ ಮುಕ್ತ ಕೇಂದ್ರದಲ್ಲಿ 2 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ರು. ಈ ವ್ಯಸನದ ಚಟವನ್ನ ಬಿಡಿಸ್ಬೇಕು ಅಂಥೇಳಿ, ಕುಡಿತದ ಚಟವನ್ನ ಬಿಡಿಸ್ಬೇಕು ಅಂಥೇಳಿ ಇವರನ್ನ ಅಡ್ಮಿಟ್ ಮಾಡಲಾಗಿತ್ತು ಅಲ್ಲಿಗೆ. 2 ದಿನದಿಂದಲೂ ಕೂಡ ನಿತ್ಯ ಫೋನ್ ಮಾಡ್ತಾ ಇದ್ರಂತೆ. ನಂಗೆ ಇಲ್ಲಿರೋದಕ್ಕಾಗ್ತಾ ಇಲ್ಲ, ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ರಂತೆ. ಬಟ್ ಮನೆಯವರ ಉದ್ದೇಶ ಏನಾಗಿತ್ತು, ಇವರು ಕುಡಿತದ ಚಟವನ್ನು ಬಿಡಲಿ ಅಂಥೇಳಿ. ಬಟ್ ಅದಾಗಲಿಲ್ಲ. ಅಲ್ಲಿರೋದಕ್ಕಾಗದೇನೆ ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುನಿರಾಬಾದ್ನ IRBಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಶರಣಪ್ಪ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮುಕ್ಕಣ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಕ್ಕಣ್ಣ, ಏನಾಯ್ತು? ಹೌದು ಪ್ರೇಮಿ, ಅಂದ್ರೆ ಮದ್ಯ ವ್ಯಸನಿ ಆಗಿರುವಂತ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಇರುವಂತ IRBಯಲ್ಲಿ ಕೆಲಸ ಮಾಡ್ತಿದ್ದ ಶರಣಪ್ಪ ಅವರು ಸಾಕಷ್ಟು ಏನಪ್ಪ ಮದ್ಯದ ಕುಡಿತಕ್ಕೆ ಚಟಕ್ಕೆ ಕಾರಣ ಆಗಿದ್ದ ಕಾರಣಕ್ಕಾಗಿ ಇವರ ಮನೆಯವರೆಲ್ಲ ಕುಟುಂಬದೆಲ್ಲ ಸೇರಿ ಅಂದ್ರೆ ಮದ್ಯವನ್ನ ಬಿಡಿಸ್ಬೇಕನ್ನೋ ಕಾರಣಕ್ಕಾಗಿ ವ್ಯಸನ ಮುಕ್ತ ಕೇಂದ್ರದಲ್ಲಿ ಕುಷ್ಟಗಿಯಲ್ಲಿರುವಂತ ವ್ಯಸನ ಮುಕ್ತ ಕೇಂದ್ರಕ್ಕೆ ಅವ್ರನ್ನ ಬಿಟ್ಟಿರ್ತಾರೆ. ಕಾರಣ ಅಂದ್ರೆ ಅಲ್ಲಿ ಯಾವುದೇ ರೀತಿ ಅಂದ್ರೆ ಅಲ್ಲಿ ಮದ್ಯ ಬಿಡಿಸುವಂತ ಸಾಕಷ್ಟು ಏನಪ್ಪಾ ಅಂದ್ರೆ ಮತ್ತೆ ಯಾವುದೇ ರೀತಿ ಕೊಡೋಗಿಲ್ಲ. ಮತ್ತೆ ಕಾರಣ ಸಾಕಷ್ಟು ಅಲ್ಲಿ ಮದ್ಯ ಯಾವುದೇ ರೀತಿ ಬಿಡ್ಬೇಕನ್ನೋ ಕಾರಣಕ್ಕಾಗಿ ಬೇರೆ ರೀತಿ ಏನಪ್ಪಾ ಅಂದ್ರೆ ಔಷಧ ಕೊಡ್ತಾರೆ. ಆ ಕಾರಣಕ್ಕಾಗಿ ಶರಣಪ್ಪ ಅವರು ಅಲ್ಲಿ ಔಷಧವನ್ನು ತೆಗೆದುಕೊಳ್ಳಕ್ಕೆ ಹಿಂದೇಟಾಗ್ತಾ ಇದ್ರು. ಮತ್ತೆ ಅಷ್ಟೇ ಅಲ್ಲದೆ ಇವರು ಕಳೆದ 2 ದಿನಗಳ ಹಿಂದೆ ಮನೆಯವರು ಸಹ ಫೋನ್ ಮಾಡಿ ಕರೆದುಕೊಂಡು ಹೋಗಂತ ಒತ್ತಾಯ ಮಾಡಿದ್ರು. ಆ ಕಾರಣಕ್ಕಾಗಿ ಮನೆಯವರು ಯಾವುದೇ ರೀತಿ ಮದ್ಯ ಬಿಟ್ಟ ಮೇಲೆ ಕರೆದುಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಳಕ್ಕಾಗಿ ಮನನೊಂದು ಅಂದ್ರೆ ವ್ಯಸನ ಅಂದ್ರೆ ಕುಷ್ಟಗಿ ವ್ಯಸನ ಕೇಂದ್ರದಲ್ಲಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಶರಣಪ್ಪ ಅವರು. ಈ ಕುಷ್ಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಥ್ಯಾಂಕ್ ಯು ಮುಕ್ಕಣ್ಣ, ತಮ್ಮೆಲ್ಲ ಮಾಹಿತಿಗಾಗಿ.